ಯಾವುದೂ ಇಲ್ಲದು. ಸ್ವಲ್ಪ ಮಟ್ಟಿಗೆ ಅವ್ರು ಟೀಕಿಸ್ಬೇಕಂತಲ್ಲ, ಅವ್ರಿಗೆ ಅನುಕೂಲದ ತಾವು ತಂದಂಥ ಬೆಳೆಗಳಿಗೆ ಅಥವಾ ತಾವು ತಂದಂಥ ವಸ್ತುಗಳಿಗೆ ತಾವೇ ಬೆಲೆ ಕಟ್ತಿರ್ತಾರೆ. ಇಲ್ಲ, ಬೆಲೆ ಕಟ್ಟುವುದಿಲ್ಲ, ರೈತ ಬೆಲೆ ಕಟ್ಟುವಂಗಿಲ್ಲ. 4 ಗೋಡೆಯಲ್ಲಿ ಕುಳಿತಂತಹ ಅದರಲ್ಲೂ ಈ ವ್ಯಾಪಾರಿಗಳು ಕೈಗೊಂಬೆ ಆಗಿರುವಂಥ ಅಧಿಕಾರಿಗಳು ಒಂದು ಬೆಲೆ ಕಟ್ತಾರೆ. 3,300 ಆಗಬೇಕಾದ್ರೆ ಮನೆ ಎಷ್ಟು ಒದ್ದಾಟಾಯಿತು ಹೋರಾಟ ಅಂತಿ. ಪಾಪ ಅವರು ದಣದ್ದಾರಂತ ಅನಿಸ್ತದೆ. ಶಶಿಕಾಂತ್ ಅವರ ಮಾತುಗಳನ್ನ ಕೇಳಿದಾಗ ಸಹಜ ರೀ, ಎಲ್ಲದಕ್ಕೂ ಹೋರಾಟ, ಎಲ್ಲದಕ್ಕೂ ನೀರಿಗಾಗಿ ಹೋರಾಟ, ಮಕ್ಕಳ ಉದ್ಯೋಗಕ್ಕಾಗಿ ಹೋರಾಟ, ಬೆಳೆದ ಬೆಳೆಗೆ ಬೆಲೆ ಕೊಡಪ್ಪ ಹೋರಾಟ, ಬೆಂಬಲ ಘೋಷಣೆ ಮಾಡಿ ಕಾನೂನು ಮಾಡಿ ಅನ್ನೋದು ಹೋರಾಟ. ಯಾಕೆ ಹೋರಾಡ್ತಾರಪ್ಪ? ಇಲ್ಲದಕ್ಕೆ ಹೋರಾಡ್ತಾರೆ. ಯಾಕೆ ಹೋರಾಡ್ತಾರೆ? ಅವ್ರಿಗೆ ಭರ್ಪೂರಾಗಿ ಬೆಲೆ ಸಿಕ್ತಂದ್ರೆ ಅವ್ರಿಗೆ ಬೆಳೆದ ಬೆಳೆಗೆ ಕಟ್ಟಾದಂಥ ಕಬ್ಬಿನ ಬೆಲೆ ಅಟ್ಲೀಸ್ಟ್ 15 ದಿನಗಳು ಸಿಕ್ಕರೆ ಯಾಕೆ ಹೋರಾಟ ಮಾಡ್ತಾರೆ? ಯಾಕೆ ಬರ್ತಾರೆ ನಿಮ್ಮ ಹತ್ರ? ಇವತ್ತು ಅವ್ರು ಕೇಳೋದ್ರಲ್ಲಿ ಸತ್ಯದ. ಈ ಎಮ್ ಡಿಗಳು ಹಿಡಿದು ಮಂದ್ರೊಳಗೆ ಹಾಕಬೇಕು. ಯಾವ ಇರೋಲ್ಲ. ಇವನ್ ಸಿದ್ದರಾಮಯ್ಯ ಫ್ಯಾಕ್ಟ್ರಿ ಅಂತ ನಡೀತದೆ, ನಮಗಿಂತ ಕರ ಹೇಳೋದು. ಯಾಕಂದ್ರೆ ರೈತನ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಇಲ್ಲಿ ಆಗ್ತಾಯಿದೆ. ಮತ್ತು ಇವತ್ತು ರೈತರಲ್ಲಿ ನಮ್ಮ ಮೇಲೆ ಕೇಳ್ಕೊಳ್ಳೋದು ನೀವು ಒಂದಾಗ್ರಿ, ಒಗ್ಗಟ್ಟಾಗ್ರಿ. ಶಶಿಕಾಂತ್ ಗುರುಜಂತ, ಚೋನಪ್ಪನವರಂತ ಇನ್ನೂ ಅನೇಕ ನಾಯಕರಿದ್ದಾರೆ. ಅವ್ರ ಜೊತೆ ನೀವು ಪ್ರತಿಯೊಬ್ಬರು ನಾಯಕರನ್ನ ಇಲ್ಲ, ರೈತರು ಯಾರು ಶೋಷಣೆಗೋಗಿದ್ದಾರೆ ಅವರೆಲ್ಲ ನಾಯಕರನ್ನ ಒಂದಾಗೆ ಈ ವ್ಯವಸ್ಥೆ ಬಂದ್ ಮಾಡಲಿಕ್ಕೆ ಸಾಧ್ಯನಾ ಅನ್ನೋಂಥ ವಿಚಾರ ಮಾಡಿರಿ ಎಲ್ಲರೂ. ನೀವು ಎಲ್ಲಿವರೆಗೆ ಮಾರ್ಕೆಟ್ ಸಿಗೋದಿಲ್ವೋ, ಎಲ್ಲಿವರೆಗೆ ನೀವು ಬೆಳೆದ ಬೆಳೆಗೆ ನೀವು ಬೆಲೆ ಕಟ್ಟಿ ಅದ್ರ ಬೆಲೆ ತೊಗೊಳ್ಳೋದಿಲ್ವೋ ಅಲ್ಲಿ ನಿಮ್ಮ ಉದ್ಧಾರ ಇಲ್ಲ, ದೇಶದ ಉದ್ಧಾರ ಇಲ್ಲ. ಯಾಕಂದ್ರೆ ಅಮೇರಿಕಾ ಎಲ್ಲ ಬೆಳೆದು ನಿಂತಂಥವು. ಅವ್ರಿಗೆ ಆಲ್ರೆಡಿ ಲಾಸ್ಕಿಲ್ ಇಂಡಸ್ಟ್ರಿ ಒಳಗೆ ಮತ್ತು ಇಂಡಸ್ಟ್ರಿ ಒಳಗೆ ತಮ್ಮ ಡೆವಲಪ್ ಮಾಡ್ಕೊಂಡಿದ್ದಾರೆ, ಸೈಂಟಿಫಿಕ್ಲಿ ಡೆವಲಪ್ ಆಗಿದ್ದಾರೆ ಅವರು. ಇದೆಲ್ಲ ಮತ್ತೊಂದು ಮಾಡ್ತಾರೆ. ನಮ್ದು ಹಂಗಿಲ್ಲ. ನಮ್ಮ ಶಾಲೆಗಳನ್ನ ಕಲಿಯೋದಪ್ಪ ಇವತ್ತಂದ್ರೆ ಲಕ್ಷ ಲಕ್ಷಗಳನ್ನು ಕೊಟ್ಟು ಕಲಿಯುವಂಥ ಪ್ರಸಂಗ.